ಕಳೆದ ಹಲವಾರು ತಿಂಗಳುಗಳಿಂದ ತೀವ್ರ ಜನರಿಗೆ ತೊಂದರೆಯಾಗಿ ಪರಿಣಮಿಸುತ್ತಿದ್ದ ಶಿರ್ಸಿ ಹಾವೇರಿ ರಸ್ತೆಯಲ್ಲಿನ ಇಸಳೂರು ಎಕ್ಕಂಬಿ ಭಾಗದಲ್ಲಿ ಸೋಮವಾರ ಗುಂಡಿಗಳನ್ನು ಗುತ್ತಿಗೆದಾರ ಕಂಪನಿ ಅಮ್ಮಾಪುರ ಕನ್ಸ್ಟ್ರಕ್ಷನ್ ಅವರು ಇದೀಗ ತಾತ್ಕಾಲಿಕವಾಗಿ ಮುಚ್ಚುವ ಕೆಲಸವನ್ನು ಮಾಡುತ್ತಿದ್ದಾರೆ. ಶನಿವಾರ ಈ ಸಂಬಂಧಿಸಿ ಶಿರ್ಸಿಯಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಬಿಜೆಪಿ ಮುಖಂಡ ಅನಂತಮೂರ್ತಿ ಹೆಗಡೆ 5 ದಿನದ ಗಡುವು ನೀಡಿ ಅಷ್ಟರೊಳಗೆ ಹೊಂಡ ಮುಚ್ಚದಿದ್ದರೆ ಗುತ್ತಿಗೆದಾರ ಕಂಪನಿ ವಿರುದ್ಧ ಕ್ರಿಮಿನಲ್ ಕೇಸ್ ದಾಖಲಿಸುವುದಾಗಿ ಹೇಳಿಕೆ ನೀಡಿದ್ದರು. ಇದೀಗ ಅನಂತಮೂರ್ತಿ ಹೆಗಡೆಯವರ ಹೇಳಿಕೆಯ ಬೆನ್ನಲ್ಲೇ ಗುತ್ತಿಗೆದಾರ ಕಂಪನಿ ತಾತ್ಕಾಲಿಕವಾಗಿ ಹೊಂಡ ಮುಚ್ಚುವ ಕ್ರಮಕ್ಕೆ ಮುಂದಾಗಿದೆ. ಈ ಕುರಿತು ಪ್ರತಿಕ್ರಿಯೆ ನೀಡಿರುವ ಅನಂತಮೂರ್ತಿ ಹೆಗಡೆ, ಕೇವಲ ಜನತೆಯ ಕಣ್ಣು ಕಟ್ಟಲು ಹೊಂಡಗಳನ್ನು ಮುಚ್ಚಿದರೆ ಸಾಕಾಗದು. ಜನರಿಗೆ ಓಡಾಟಕ್ಕೆ ಅನುಕೂಲವಾಗುವಂತೆ ದುರಸ್ತಿ ಕಾರ್ಯ ಮಾಡಬೇಕು. ಸಂಪೂರ್ಣ ಕೆಲಸ ಮುಗಿಯುವವರೆಗೂ ಹೋರಾಟ ನಿರಂತರವಾಗಿರುತ್ತದೆ. ಸುಮ್ಮನಿರುವ ಪ್ರಶ್ನೆಯೇ ಇಲ್ಲ ಎಂದು ಹೇಳಿದ್ದಾರೆ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.